ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಲು ಈಗ ಸರ್ಕಸ್ ನಡೆಸಲಾಗ್ತಾ ಇದೆ. ಏನು ಕಾದಾಟಕ್ಕೆ ನಿಂತಿದ್ದಾರೆ ಶಾಸಕರು, ಸ್ನೇಹಿತರೆ ವಿಲನ್ ಆಗಿರುವಂಥದ್ದು. ಇಲ್ಲಿ ಒಂದೇ ಜಾತಿಯ ಹಲವು ನಾಯಕರಿಂದ ಫೈಟ್ ನಡೆಸಲಾಗ್ತಾ ಇದೆ. ನೋಡಿ, ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರಲು ಸರ್ಕಸ್ ಮಾಡಲಾಗ್ತಾ ಇದೆ. ಕಾದಾಟಕ್ಕೆ ನಿಂತಿದ್ದಾರೆ ಈಗ ಶಾಸಕರ ಸ್ನೇಹಿತರೆ ವಿಲನ್ ಆಗಿದ್ದಾರೆ. ಈಗ ಒಂದೇ ಜಾತಿಯ ಹಲವು ನಾಯಕರಿಂದ ಫೈಟ್ ಮಾಡಲಾಗ್ತಾ ಇದೆ. ಒಂದೇ ಜಿಲ್ಲೆಗೆ ಸೇರಿದ ಶಾಸಕರ ಮಧ್ಯೆ ಪೈಪೋಟಿ ಆರಂಭವಾಗಿದೆ. ಈಗ ಒಬ್ಬರಿಗೆ ಮಂತ್ರಿಗಿರಿ ಕೊಟ್ರೆ ಇನ್ನೊಬ್ಬರಿಗೆ ಮಿಸ್ ಆಗುತ್ತೆ. ನಾನು ಮಂತ್ರಿ ಆಗಬೇಕು ಅಂತ ಈಗ ಲಾಭಿ ರಾಜಕಾರಣ ಜೋರಾಗಿದೆ. ಇದರಿಂದ ಹೈಕಮಾಂಡ್ಗೆ ಸುಸ್ತಾಗ್ತಾ ಇರುವಂಥದ್ದು. ಯಾರಿಗಂತೂ ಮಣೆ ಹಾಕೋದಿಲ್ಲಿ ಹೈಕಮಾಂಡ್ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಈ ಒಂದು ಕ್ಯಾಬಿನೆಟ್ ವಿಚಾರ. ಜಿಲ್ಲೆ ಜಾತಿ ಆಧಾರದಲ್ಲಿ ಮಣೆ ಹಾಕಲಿದೆ ಹೈಕಮಾಂಡ್. ಹಾಗಿದ್ರೆ ಯಾವ ಶಾಸಕರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಇಲ್ಲಿ ನೋಡಿ. ಡಿಕೆ ಕ್ಯಾಬಿನೆಟ್ ಸೇರ್ಪಡೆಗೆ ಸಾಕಷ್ಟು ಸರ್ಕಸ್ ನಡೀತಾ ಇರುವಂಥದ್ದು. ಶಾಸಕರ ಸ್ನೇಹಿತರಿಂದಲೇ ಫೈಟ್ ನಡೀತಾ ಇದೆ. ಒಂದೇ ಜಾತಿಯ ಹಲವು ನಾಯಕರಿಂದ ಪೈಪೋಟಿ ಆಗ್ತಾ ಇರುವಂಥದ್ದು, ಫೈಟ್ ನಡೀತಾ ಇದೆ. ಕಾದಾಟಕ್ಕೆ ನಿಂತುಬಿಟ್ಟಿದ್ದಾರೆ ಈಗ ಶಾಸಕರಿಗೆ ಸ್ನೇಹಿತರೆ ವಿಲನ್ ಆಗಿದ್ದಾರೆ. ಒಂದೇ ಜಿಲ್ಲೆಗೆ ಸೇರಿದ ಶಾಸಕರ ಮಧ್ಯೆ ಪೈಪೋಟಿ ಆರಂಭವಾಗಿದೆ. ಒಬ್ಬರಿಗೆ ಮಂತ್ರಿಗಿರಿ ಕೊಟ್ರೆ ಇನ್ನೊಬ್ಬರಿಗೆ ಮಿಸ್ ಆಗುತ್ತೆ. ಇಲ್ಲಿ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಇವ್ರಿಗೆ ಕೊಟ್ರೆ ಅವ್ರಿಗೆ ಕೋಪ, ಅವ್ರಿಗೆ ಕೊಟ್ರೆ ಇವ್ರಿಗೆ ಕೋಪ, ಆ ರೀತಿ ಆಗ್ತಿದೆ. ನಾನು ಮಂತ್ರಿ ಆಗಬೇಕು ಅಂತ ಮುಗಿಬಿದ್ದಿದ್ದಾರೆ. ಲಾಬಿ ರಾಜಕಾರಣ ಜೋರಾಗಿ ನಡೀತಾ ಇದೆ. ಇದರಿಂದ ಹೈಕಮಾಂಡ್ಗೆ ಸುಸ್ತು. ಎಷ್ಟು ಅಂತ ನೋಡೋದು, ಎಷ್ಟು ಅಂತ ಕೇಳೋದು ಹೈಕಮಾಂಡ್ ತಾನೆ. ಜಿಲ್ಲೆ ಜಾತಿ ಆಧಾರದ ಮೇಲೆ ಮಣೆ ಹಾಕಲಿದೆ ಹೈಕಮಾಂಡ್. ಇನ್ನ ಯಾವ ಶಾಸಕರ ಮಧ್ಯೆ ಪೈಪೋಟಿ ಇದೆ ಅಂತ ನೋಡೋದಾದ್ರೆ, ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್. ಅಶೋಕ್ ಪಠಣ್ ಹಾಗೂ ಲಕ್ಷ್ಮಣ್ ಸವದಿ, ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ, ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ. ಇನ್ನು ಅಪ್ಪಾಜಿ ನಾಡಗೌಡ ಅಥವಾ ಯಶವಂಶ ರಾಯಗೌಡ ಪಾಟೀಲ್ ಇರುವಂಥದ್ದು, ಇವರಿಬ್ಬರಲ್ಲಿ ಯಾರಿಗೆ ಅವಕಾಶ ಕೊಡುತ್ತೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ ಇದ್ದಾರೆ ವರ್ಸಸ್ ಶಿವರಾಜ ತಂಗಡಗಿ ಕೂಡ ಇರುವಂಥದ್ದು. ಇವರಿಬ್ಬರ ಮಧ್ಯದಲ್ಲಿ ಯಾರಿಗೆ ಮಣೆ ಹಾಕುತ್ತೆ. ಇನ್ನು ಶ್ರೀನಿವಾಸ್ ಮಾನೆ ವರ್ಸಸ್ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್ ವರ್ಸಸ್ ತನ್ವೀರ್ ಸೇಠ್, ಇವರಿರುವಂಥದ್ದು. ನೋಡಿ, ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅಂತ. PM ನರೇಂದ್ರ ಸ್ವಾಮಿ, HC ಮಹದೇವಪ್ಪ, ಇವರಿಬ್ಬರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಇರುವಂಥದ್ದು, ಅನ್ನಪೂರ್ಣ ತುಕಾರಾಮ್ ಹಾಗೂ ಬಿ ನಾಗೇಂದ್ರ ಇರುವಂಥದ್ದು. ಇನ್ನು SR ಶ್ರೀನಿವಾಸ್ ಹಾಗೂ ಶರತ್ ಬಚ್ಚೇಗೌಡ, ಚಲುವರಾಯಸ್ವಾಮಿ ವರ್ಸಸ್ KM ಶಿವಲಿಂಗೇಗೌಡ, ಇವರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್, ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ. ಇನ್ನು ಮಧು ಬಂಗಾರಪ್ಪ ಅಥವಾ ಬೇಳೂರು ಗೋಪಾಲಕೃಷ್ಣ, ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ಅಶೋಕ್ ಪಠಣ್ ವರ್ಸಸ್ ಲಕ್ಷ್ಮಣ್ ಸವದಿ ಇರುವಂಥದ್ದು. ಏನೋ ಇಲ್ಲಿ ಸಾಕಷ್ಟು ಲಾಭಿ ನಡೆಸ್ತಾ ಇರುವಂಥದ್ದು. ಯಾರಿಗೆ ಅವಕಾಶ ಸಿಗುತ್ತೆ, ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗುವಂಥದ್ದು. ಶ್ರೀನಿವಾಸ ಮಾನೆ ಹಾಗೂ ಸಂತೋಷ್ ಲಾಡ್, ಇವರಿಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಜಮೀರ್ ಅಹಮದ್ ಖಾನ್ ವರ್ಸಸ್ ತನ್ವೀರ್ ಸೇಠ್, ಇವರಿಬ್ಬರಲ್ಲಿ ಯಾರಿಗೆ, ಇಬ್ಬರು ಕೂಡ ಲಾಭಿಯನ್ನ ಮಾಡ್ತಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರಿಗೆ ಅನ್ನುವಂಥದ್ದು ಇದೆ. ಇನ್ನು ಖನಿಜಾ ಫಾತಿಮಾ ಮತ್ತು ರಿಜ್ವಾನ್ ಅರ್ಷದ್ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ. GS ಶ್ರೀನಿವಾಸ್ ಹಾಗೂ ಆರತಿ ಕೃಷ್ಣ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಮಣೆ ಹಾಕುತ್ತೆ. PM ನರೇಂದ್ರ ಸ್ವಾಮಿ, HC ಮಹದೇವಪ್ಪ ಈಗಾಗಲೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದರು. ಈಗ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ. ಅನ್ನಪೂರ್ಣ ತುಕಾರಾಮ್ ಇದ್ದಾರೆ, ಬಿ ನಾಗೇಂದ್ರ, ಇವರಿಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ. ಒಂದೇ ಕ್ಷೇತ್ರದ ಅಥವಾ ಸ್ನೇಹಿತರೇ ಆಗಿರುವಂಥದ್ದು, ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು. ಚಲುವರಾಯಸ್ವಾಮಿ ವರ್ಸಸ್ KM ಶಿವಲಿಂಗೇಗೌಡ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಮಧು ಬಂಗಾರಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. ಈಗಾಗಲೇ ನೋಡಿ, ಗೋಪಾಲಕೃಷ್ಣ ಅವರು ಕ್ಯಾಬಿನೆಟ್ ಸೇರ್ಪಡೆ ಆಗಿಬಿಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೇ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಇಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮಧು ಬಂಗಾರಪ್ಪ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಈ ಬಾರಿಯೂ ಕೂಡ ಶಿಕ್ಷಣ ಸಚಿವರಾಗಿ ಮುಂದುವರಿಯುತ್ತಾರೆ.
ಮುಂದುವರಿತಾರಾ ಅಥವಾ ಅವ್ರಿಗೆ ಬೇರೆ ಖಾತೆಯನ್ನು ಕೊಡ್ತಾರಾ, ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತಾ, ಎಲ್ಲ ಪ್ರಶ್ನೆಗಳಿದೆ. ಬೇಳೂರು ಗೋಪಾಲಕೃಷ್ಣ ಸಚಿವರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಅಭಿನಂದನೆಯ ಫ್ಲೆಕ್ಸ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಜಮೀರ್ ಅಹಮದ್ ಖಾನ್ ಹಾಗೂ ತನ್ವೀರ್ ಸೇಠ್ ಇಬ್ಬರು ಹಿರಿಯ ನಾಯಕರಿರುವಂಥದ್ದು. ತನ್ವೀರ್ ಸೇಠ್ ಮೈಸೂರಿನಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್, ಯಾರಿಗೆ ಅವಕಾಶವನ್ನು ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಇನ್ನು ಖನಿಜಾ ಫಾತಿಮಾ, ರಿಜ್ವಾನ್ ಹರ್ಷದ್ ಇದ್ದಾರೆ. ಇವರಿಬ್ಬರಲ್ಲಿ ಯಾರಿಗೆ ಅಂದರೆ ಮುಸ್ಲಿಂ ಕೋಟಾದಲ್ಲಿ ಇವರಿಬ್ಬರಿಗೆ ಯಾರು ಕೊಡುತ್ತೆ? 4 ಜನ ಇದ್ದಾರೆ. ಈ 4 ಜನ ಮುಸ್ಲಿಂ ಕೋಟಾದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ. ಇರುವಂತಹ 20 ಸ್ಥಾನಗಳಿಗೆ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇರುವಂಥದ್ದು. ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಬೇಸರ ಆಗುತ್ತೆ. ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು, ಹೈಕಮಾಂಡಿಗೆ ಇದು ಸಾಕಷ್ಟು ತಲೆನೋವು ಆಗ್ಬಿಟ್ಟಿದೆ. ಕಾದಾಟಕ್ಕೆ ನಿಂತು ಬಿಟ್ಟಿದ್ದಾರೆ ಏನು ನಾಯಕರು. ಶಾಸಕರಿಗೆ ಸ್ನೇಹಿತರೇ ವಿಲನ್ ಆಗ್ತಾ ಇರುವಂಥದ್ದು. ಇಲ್ಲಿ ಒಂದೇ ಜಾತಿಯ ಹಲವು ನಾಯಕರಿಂದ ಫೈಟ್ ನಡೆಸಲಾಗ್ತಾ ಇದೆ. ಒಂದೇ ಜಿಲ್ಲೆಗೆ ಸೇರಿದಂತಹ ಶಾಸಕರ ಮಧ್ಯೆ ಪೈಪೋಟಿ ಆರಂಭ ಆಗಿದೆ. ಇಲ್ಲಿ ಯಾರಿಗೂ ಕೊಡೋದು ಯಾರಿಗೂ ಬಿಡೋದು ಅಂತ.